ಚೇ ನಾವು ಏನು ಮಗಳು ಹುಟ್ಟಿದಪ್ಪ ನಾನು ಪಾಲಿಗಿದ್ವು ಇವ್ನು ಅವ್ನು ಹಾಡಿ ಇದು ಕರೆ ಬರಬಾರ್ದು ಬಾಂಧ ಬಿಟ್ಟೈತಿ ಅವ್ನು ಇದ್ರ ಕವಲ ಮಾಡೋದು ಹೇಳ್ತಾಗೈತಿ ನನ್ಗೆ ಅವನು ಹುಡುಗರು ಬಾ ಸುಮಾರಾಗ ಇತ್ತತ್ಲಾಗೆ ಯವ್ವ ಸುಬ್ಬವ್ವ ಏನಪ್ಪ ನಿನ್ನವನು ಕೋಪಣ್ಣ ಮೈಯಾಗ ಯಾಕ ನಿನ್ನವನು ಒಬ್ಬಾಕೆ ಮಗಳ ಅಂತೇಳಿ ಮುದ್ದು ಮಾಡಿ ಚಂದಂಗಿ ಬೆಳೆಸೇನಿ ನಿನ್ನವನ ಕಮ್ಮಣ ಕಾಲೇಜಕ್ಕೆ ದುಡ್ಡು ಖರ್ಚು ಮಾಡಿ ಕಲ್ಯಾಕ ಹಚ್ಚೇನಿ ನಿನ್ನವನು ನೀ ಕಾಲೇಜ್ ಕಲಿಯೋದು ಬಿಟ್ಟು ಕಂಡು ಹುಡುಗರು ಜೋಡಿ ಕಾಲು ಬಿಟ್ಟು ಕತ್ತಿಗತ್ತೆ ತಿರ್ಗಾಡಕತ್ತಿದಿ ನಿನ್ನವ್ ನಿನ್ನ ಮಗಳು ಅನ್ಬೇಕು ಇಲ್ಲ ಮಾರ್ಕೆಟ್ನಾಗ ಸಿಗೋ ಪುಂಡಿ ಪಲ್ಯ ಅನ್ಬೇಕು ಯಪ್ಪ ಕಂಡಾರ್ ಕೊಳತೊಳಗ ಪುಂಡಿ ಪಲ್ಯ ಮಾಡಿ ಏನ ಅಲ್ಲ ಕಂಡಾರ್ ಕೈ ಮೇಮೆ ಹಾಕಿದ್ರ ಅವ್ರ ಕಣ್ಣ ಕೇಳ್ತೀನಿ ನಾನು ಅಂತ ಬಾಂಡ್ ಗಟ್ಟಿ ಹೆಣ್ಣಲ್ಲ ನಿನ್ನವನು ಹೇಳ್ರಾಗ ಹೊಟ್ಟಿದ್ದ ಯಾವಾಗ ನಾನು ಮದುವೆ ಆಗ್ಬೇಕಾದ್ರ ಅವಂದು ಎಲ್ಲ ನೆಡ ಗಟ್ಟಿರ್ಬೇಕ ಇಲ್ಲ ನೆಡ ಬೇತಿರ್ಬೇಕ ಅಂತ ನೆಡ ಗಟ್ಟಿದ್ದ ನನ್ನ ಮದುವೆ ಹಾಕಿ ನೋಯಪ್ಪ ಅಂತ ಗಂಡಸನ ನಿನ್ನ ಗಂಡನ ಮಾಡಬೇಕಂತೇಳಿ ಕಂಡು ಊರು ತಿರುಗಾಡಿ ಗಂಡು ನೋಡೇನಿ ಆದ್ರೂ ಎಲ್ಲಿ ಸಟ್ಟಾಗೋಲ್ಲ ಅಷ್ಟೇ ಯಾಕ 4 ಮಂದಿ ಗೊತ್ತಿದ್ದಾರಿಗೂ ಹೇಳಿ ಕಳ್ಸೇನಿ ಇವ್ನು ಅವ್ರ ಸಿಗುವಾರ ಗಂಡ ಯಾವಾಗ ತರ್ತಾರ ಅಂತ ಗುಂಡಿಗೆ ಇರು ಗಂಡಸ ನಿನಗ ಸಿಗುವಲ್ಲಾಗ್ಯ ನಿನ್ನಮ್ಮನ್ನ ಎಂತಾರ ಕಣ್ಣಿ ಕಾಂತಾರ ಗೊತ್ತಾನ ಉಂಡು ತಿರ್ಗಾಡು ಬಂಡ ನನ್ನ ಮಕ್ಕಳ ಕಣ್ಣಿ ಬರೇ ನಿನ್ನ ಮದುವೆ ಮಾಡ್ಕೋಬೇಕಾದ್ರ ಗೌರ್ಮೆಂಟ್ ಸರ್ವೆಂಟ್ ಇರ್ಬೇಕ ಅಂತವ್ರ ಹುಡುಕ್ಯಾಡ್ಲೈತೇನಿ ಅಂತವರ ಯಾವ ದಿಕ್ಕಿನಾಗ ಅದಾನ ಅಂತೇಳಿ ವಿಚಾರ ಮಾಡತ್ತೀನ್ವಾ ನಿನ್ನವನ ಬಚ್ಚಲ್ ಕುನ್ಯಾಗ ಹುಟ್ಟಿದವನ ಅಂತವರ ಇಂಥ ಕಾಲದಾಗ ಎಲ್ಲಿ ಸಿಗ್ತಾರೋ ಯಪ್ಪ ನಮಗ ಯಾಕ ಸಿಗಂಗಿಲ್ಲ ನಿನ್ನವನ ನೀನು ಕುಂಟದಿದೀವೋ ಏನೋ ಕೂಟದಿದೀವೋ ನಿನ್ನವನ್ನ ನೀ ಗಂಧದ ಕಟ್ಟಿಗಿಲಿ ಕೆತ್ತಿದ ಗ್ವಾಂಬ್ ಬಿದ್ದಂಗದಿವೋ ನಿನ್ನವನ್ನೇ ನಿನ್ನ ಮದುವೆ ಮಾಡ್ಕೊಳವ ಇಲ್ಲಿ ಯಾಕಿರುವಲ್ಲಕವ ಪುಣ್ಯ ಮಾಡಿರ್ಬೇಕವ ಪುಣ್ಯ ಏನು ಪುಣ್ಯ ಮಾಡಿರ್ತಾನೋ ಪಾಪ ಮಾಡಿರ್ತಾನೋ ಎಲ್ಲಿದಾನೋ ಎಂತದಾನೋ ಯಪ್ಪ ಅಪ್ಪ ಅಂತವ್ ನನ್ನ ಮಕ್ಕ ನೋಡ್ಬೇಕಲ್ಲಪ್ಪ ಜಲ್ದಿ ಹೇಳ್ಪಪ್ಪ ನೋಡಕೆತ್ತ ಬರ್ತಾನ ಇಟ್ರಾಗ ಬಂದರಿ ಮಾಮನ ಪುನತ ಗಡಿ ಬಂದರಿ ಮಾಮನ ಪುನತ ಗಡಿ ನೋಡಕ ಬಂದಳ ನಮ್ಮೂರ ಜಾತ್ರೆ ಹಣ್ಣಿನ ಹಚ್ಚಳ ಬೆಂಚಿನ ಇಲ್ಲ ಮಂಡಳ ನೋಡ್ತಾಳ ನನ್ನ ಹೊಳ್ಳಳೆ ಕಪ್ಪವನದ ಮಾರಿ ಮ್ಯಾಲ ಎಷ್ಟಾರೆ ಕಪ್ಪವನದ ಮಾರಿ ಮ್ಯಾಲ ಎಷ್ಟಾರೆ ನೋಡಕ ಬಂದಳ ನಮ್ಮೂರ ಜಾತ್ರೆ ಹಣ್ಣಿನ ಹಚ್ಚಳ ಬೆಂಚಿನ ಇಲ್ಲ ಮಂಡಳ ನೋಡ್ತಾಳ ನನ್ನ ಹೊಳ್ಳಳೆ ಹುಡುಗಿ ಹೇಳ ಹುಡುಗ ಕಪ್ಪವನದ ಮಾರಿ ಮ್ಯಾಲ ಕಪ್ಪವನದ ಮಾರಿ ಮ್ಯಾಲ ಓನಲ್ಲ ನೀನಲ್ಲ ಕರಿಮನಿ ಮಾಲೆ ಮದುವೆ ಸಜ್ಜ ಮಾಡ್ಯಾರ ಶಂಕರ ಗುಡಿಯಾಗ ಮದುವೆ ಸಜ್ಜ ಮಾಡ್ಯಾರ ನರಸಿಂಹದೇವರ ಗುಡಿಯಾಗ ನನ್ನ ಒಳಗ ಎಲ್ಲ ನಿನಗೆ ಅದಕ್ಕೂ ಮದುವೆ ಸಜ್ಜ ಮಾಡ್ಯಾರ ನರಸಿಂಹದೇವರ ಗುಡಿಯಾಗ ಹುಡುಗಿ ಮದುವೆ ಸಜ್ಜ ಮಾಡ್ಯಾರ ನರಸಿಂಹದೇವರ ಗುಡಿಯಾಗ ಮದುವೆ ಸಜ್ಜ ಮಾಡ್ಯಾರ ಶಂಕರ ಲಿಂಗನ ಗುಡಿಯಾಗ ಕೈ ಕೊಟ್ಟ ಹುಡುಗರಿಗೆ ಕೈಮಂತ ಹೇಳ್ದ ಹೊಳ್ಳಿ ಬರಗಾಲಿ ಬಾಳ ಚಂದನ ಜೀವನ ಮಾಡದ ಹಿಡಿದಾಡಿ ಬಾಳ ಚಂದನ ಜೀವನ ಮಾಡದ ಹಿಡಿದಾಡಿ ಕೈ ಕೊಟ್ಟ ಹುಡುಗರಿಗೆ ಕೈಮಂತ
ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ ಬಯಗ ಇಡತೇನೆ ಉಂಡಿ ಎಷ್ಟ ಹುಡುಗನಿನ ತಿಂಡಿ ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ ಬಯಗ ಇಡತೇನೆ ಉಂಡಿ ಎಷ್ಟ ಹುಡುಗನಿನ ತಿಂಡಿ ಅಲ್ಲೇ ಇಲ್ಲೇನ ಗೆಳತಿ ಅಲ್ಲೇ ಇಲ್ಲೇನ ಅಲ್ಲೇ ಇಲ್ಲೇನ ಗೆಳತಿ ಅಲ್ಲೇ ಇಲ್ಲೇನ ಸರ್ಕಾರದ ಆಗಿನ ಕೊಬ್ಬರಿ ಬೆಲ್ಲ ಸರ್ಕಾರದ ಆಗಿನ ಕೊಬ್ಬರಿ ಬೆಲ್ಲ ಆಕಟ್ಟಕ್ಕೆ ನನ್ನ ಕೊಬ್ಬರಿ ಆಗಲ್ಲ ಅಲ್ಲೇ ಇಲ್ಲೇನ ಹುಡುಗಿ ಅಲ್ಲೇ ಇಲ್ಲೇನ ಅಲ್ಲೇ ಇಲ್ಲೇನ ಹುಡುಗಿ ಅಲ್ಲೇ ಇಲ್ಲೇನ ಗಟ್ಟಿ ಮನಸ್ಸ ಮಾಡ ಬರ್ತೀನ ನಿನ್ನ ಜೋಡ ಗಟ್ಟಿ ಮನಸ್ಸ ಮಾಡ ಬರ್ತೀನ ನಿನ್ನ ಜೋಡ ಗಟ್ಟಿ ಮನಸ್ಸ ಮಾಡ ಬರ್ತೀನ ನಿನ್ನ ಜೋಡ ಸಿಗ್ತೇನೋ ಬಾವಿ ಸಿಗ್ತೇನೋ ಕೊಡ್ತಾರೋ ನನ್ನ ಕೊಡ್ತಾರೋ ಗಟ್ಟಿ ಮನಸ್ಸ ಮಾಡ ಬರ್ತೀನ ನಿನ್ನ ಜೋಡ ಗಟ್ಟಿ ಮನಸ್ಸ ಮಾಡ ಬರ್ತೀನ ನಿನ್ನ ಜೋಡ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೆಂಗೋ ಅಕ್ಕದ ಮಣ್ಣಾಗ ಹೋಗ್ರು ನಡಿ ದಾಸರ ಗಡ್ಡಿಗ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೆಂಗೋ ಅಕ್ಕದ ಮಣ್ಣಾಗ ಹೋಗು ನಡಿ ಹಳಿವರಿ ಕೈಯಾಗ ಹುಡುಗ ನಿನ್ನ ಗ್ಯಾರೇಜದಾಗ ಏ ಚಂದ ಕಾಣದೈತೋ ಹುಡುಗ ನಿನ್ನ ಕಪಾಟನ್ಯಾಗ ಏ ಚಂದ ಕಾಣದೈತೋ ಹೆಂಗಂಗೋ ಆಗ್ತೈತಿ ಮನದಾಗ ಏ ಹುಡುಗ ಏ ಏನ ಗೆಳತಿ ಬರ್ತೀಯೇನೋ ಗೆಳೆಯ ಹೋಗು ನಡಿ ಕಬ್ಬಿನ ಬಳದಾಗ ಹುಡುಗ ನಿನ್ನ ಗ್ಯಾರೇಜದಾಗ ಏ ಚಂದ ಕಾಣದೈತೋ ಹುಡುಗ ನಿನ್ನ ಕಪಾಟನ್ಯಾಗ ಏ ಚಂದ ಕಾಣದೈತೋ ಹೆಂಗಂಗೋ ಆಗ್ತೈತಿ ಮನದಾಗ ಹುಟ್ಟ ಹೊಸ ತಳಿ ಹೊಂಟೋ ಮಳಿ ಬೆಳಿ ಮುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಹುಟ್ಟ ಹೊಸ ತಳಿ ಹೊಂಟ ಮಳಿ ಬೆಳಿ ಮುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಬೌಲಾದಿ ಮುಚ್ಚ ಹೇಳುವ ಮಾತ ತಮ್ಮಾಡಿ ತಿಳಿ ಹುಟ್ಟ ಹೊಸ ತಳಿ ಹೊಂಟೋ ಮಳಿ ಬೆಳಿ ಹುಟ್ಟ ಹೊಸ ತಳಿ ಹೊಂಟೋ ಮಳಿ ಬೆಳಿ ಮುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಹಾಕಬೇಡಿ ಹೋಗಿ ಬಾವುನ ಜರ್ಸಿ ಹಾಕ್ಲಿದ್ದಂಗ ಹೇ ನೋಡ್ ಕರೇರಿ ಜರ್ಸಿ ಹಾಕೊಳಕ್ ಕುಡಿಯವ್ರಿ ಬರೇ ಚೂಸಿ ಮ್ಯಾಗ ಹುಟ್ಟಿದೆ ಚೂಸಿ ಮ್ಯಾಗ ಗೋಗಿ ಮ್ಯಾಗ್ ಹುಟ್ಟು ಸುಮ್ನೆ. ನಮಸ್ಕಾರ ರೀ ಯಜಮಾನ್ರ ಈ ಊರಿಗೆ ನೀವು ಹಿರಿಯರ ಅಂತ ಕಾಣಿಸ್ತೀರಿ ಯಾವಪ್ಪ ಅಡ್ಕಲ್ ಸಿಬಿ ನನ್ನ ಮಗ ಇಡೀ ಊರ್ ಬಾರ ಎಲ್ಲ ನನ್ನ ಮೇಲೆ ಹಾಕಂಗ್ ಕಾಣ್ತಾನ್ಲೆ ಇವ. ಏ ತಮ್ಮ ಒಟ್ಟ ನೋಡಿ ಮಾತಾಡು ಏನಾರ ಅನ್ನಕ್ ಹೋಗ್ಬೇಡ ಈ ಊರಾಗ ಹಿರಿಯಾರ ನಾವ ಅಲ್ಲೋಪ ಅವ್ರು ಬ್ಯಾರೆ ಅದಾರ ಅವ್ರ ಊರಾಳು ಹೊಲಕಟ್ಟು ಮಂದಿ ನಾವ ಅಲ್ಲೋ ಮಾರಾಯ ಹೊಲಕಟ್ಟು ಜನರು ಹೆಂಗ್ ಊರತಾರ್ರಿ ಊರದವ್ರು ಊರಾಗಿರಲ್ಲ ಅಂತ ಮೆರದವ್ರು ಕೇರಿಯಾಗಿರಲ್ಲ ಅಂತ ಗಾದಿ ಮಾತನ ಐತಿ ಏ ಅದು ಹಿಂದಿನ ಕಾಲದಂದು ಅದು ಹಿಂದಿನ ಕಾಲದಂದ ಈ ಕಾಲದಾಗ ಊರದಾರು ಊರಾಳ್ತಾರ ಮೆರದವ್ರು ತಮ್ಮ ಮಾತು ನಡೆಸ್ತಾರ ನಡು ನಮ್ಮಂತ ಹಿರಿಯರ್ ನಾಲ್ಕು ಮಾತ ಎಲ್ಲೋ ತಿಳಿದ್ರ ಹೇಳಿದ್ರ ಎದ್ಯಾಗ ಗೊತ್ತಂಗ ಆಕೈತಿ ಅವ್ರಿಗೆ ಅದಕ್ಕೆ ಈ ಊರಾಗ ಹಿರಿಯರ್ ನಾವಲ್ಲ ಓ ಮಾರಯ್ಯ ಅವ್ರು ಬೇರೆ ಅದಾರ ಕಂಡು ಮನಿ ಗಂಟು ತಿಂದು ತಿರ್ಗ್ಯಾಡವ್ರ ಹಾ ಅದೆಲ್ಲ ಯಾಕೆ ಬಿಡು ನೀ ಏನಾಗ್ಬೇಕು ಅದನ್ನ ಮೊದಲು ಹೇಳ ಅದು ಕರೆ ಬಿಡ್ರಿ ಯಜಮಾನ್ರ ನಾವು ಈ ಊರಾಗ ಯಾವ್ರೆ ಹೆಣ್ಣು ಮಕ್ಕಳು ಅದಾವನ್ರಿ ಮದ್ವಿ ಆಗಲ್ದು ಇಂತಾವು ಯಪ್ಪ ಹಿಡದ್ ಯಾರು ಒದ್ದಿಲ್ಲ ನಾ ಕೇಳಿ ಅವನ ಮಗನ ಎದಕ್ರಿ ಹಿಂಗ ನಾಕತ್ತಿರ್ಲಿ ಯಾಕೆ ನಿಮ್ಗೇನ್ ಆಗಲಾಕತ್ತೈತಿ ಅತ್ತೇಳ್ಲೆ ಮಂಜಾನ ಮಗನ ಆ ನಡು ಅಗಸ್ಯಾಗ ನೆತ್ತ ಮಗನ ಮದುವೆ ಆಗ್ಲಾರ್ದ ಹೆಣ್ಮಕ್ಳು ಕೇರ ಎದಕ್ ತಿಳ್ಕೊಬೇಕು ಮಗನ ಮತ್ತೆ ಅದ್ ಕೇಳ್ತಾರೋ ಮಾರಯ್ಯ ಮದುವೆ ಆಗ ಕೇಳ್ತಾರೋ ನೀ ಏನ್ ಬೇರೆ ತಿಳ್ಕೊಂಡಿ ಮದುವೆ ಆಗಾಕ
ಮದ್ವೆ ಆಗಾರ ಏನಾರ ಹಿಂಗ್ ಕೇಳ್ತಾರ ನಮ್ಮ ಕಣ ಮತ್ತೆ ಹೆಂಗ್ ಕೇಳ್ತಾರಪ್ಪ? ಇದ ಮಾತು ಹೋಗಿ ಅಲ್ಲಿ ಚಾವಡಿ ಮುಂದೆ ಕೇಳೋಗ ಉತ್ ನಾಯಿ ಕಟ್ಟಿ ಒದ್ದಂಗ ಓದಿತಾರ ಮಗನ. ಹಾ ಮದ್ವೆ ಆಗಾರ ಅಂದ್ರ ಹೆಂಗ ಕೇಳಬೇಕ? ಈ ಊರಾಗ ಕನ್ಯೆ ಅದಾವೇನ್ರಿ ಅಂತೇಳಿ ಪದ್ಧತಿಲೆ ಕೇಳ್ಬೇಕ ಮಗನ. ಹಾ ನೇನ ಜಾಡಿ ಒದ್ದಾರ ಯಾರು ಇಲ್ಲ ಕಾಂತಾರ ನಿನಗ. ಇಲ್ರಿ ಯಜಮಾನ್ರ, ಅದು ಕರೆ ಐತಿ. ಯಾಕ್ರೆ ನಾವು ಎಲ್ಲಾ ಕಡೆ ಕನ್ಯಾ ಕೇಳಿ ನಮಗೂ ಸಾಕಾಗೈತ್ರಿ. ಅದಕ್ಕೆ ಈ ಊರಾಗ ಬಂದೋದ್ರಿ. ಯಾವ್ರಿ ಮದುವೆ ಆಗಲ್ದು ಇಂಥ ಉದಾಹರಣೆ ಅಂತ ಹೇಳಿಕಿರಿಂದ ತಮ್ಮ ಅವ್ರು ನಿನ್ನ ಮುಖ ನೋಡಿ ಅವ್ನು ಕಣ್ಣು ಯಾಕೆ ಕೊಟ್ಟಿರ್ಲಾಕಿಲ್ಲ, ಅವ್ರದ್ದು ಏನು ತಪ್ಪಿರ್ಲಾಕಿಲ್ಲ. ಅದಕ್ಕೆ 10 ಊರು ಹರಿಗ್ಯಾಡಿ ಈಗ ನಮ್ಮ ಊರಿಗೆ ಕನ್ಯಾ ಕೇಳಕ್ ಬಂದಿದ್ದೀನಿ. ಹೌದಿಲ್ಲ ಮತ್ತ? ಹೌದ್ರಿ, ಎಲ್ಲ ಊರಾಗ ಕನ್ಯಾ ಕೇಳಿ ನನಗೂ ಸಾಕೈತ್ರಿ. ಅದಕ್ಕೆ ಈ ಊರಿಗೆ ಬಂದ್ ನೋಡ್ರಿ. ಕನ್ಯಾ ಅದಾವನ್ರಿ ಈ ಊರಾಗ? ಈ ಊರಾಗ ಕನ್ಯಾ ಅದಾವೋ ಇಲ್ಲ ಅಂತೇಳಿ ಆಮೇಲೆ ಹೇಳ್ತಾನ. ಆದ್ರ ನೀ ಏನು ಉದ್ಯೋಗ ಮಾಡ್ತಿಲ್ಲ ತಮ್ಮ? ಅಲ್ರಿ, ಎಲ್ಲಾರು ಬರೀ ಏನು ಉದ್ಯೋಗ ಮಾಡ್ತಿ ಹೊರ ಏನು ಉದ್ಯೋಗ ಮೇಲ್ದ ಅಂತ ಇದನ್ನ ಕೇಳ್ತಾರ. ಇವ್ನು ಎಲ್ಲಾರು ಬರೀ ಉದ್ಯೋಗ ಇದ್ದವ್ರು ಅಟ್ಟ ಮದುವೆ ಆಗ್ಬೇಕನ, ಉದ್ಯೋಗ ಇರಲ್ಲವ್ರು ಯಾರು ಮದುವೆನ ಆಗ್ಬಾರ್ದು ಏನ್ರಿ? ನಿನಗೆ ಮದುವೆ ಆಗಕ್ಕೆ ಯಾರು ಬೇಡತ್ತಾರು? ಹಾ ಹೆಣ್ಣು ನಡೆದವ್ರು ವಿಚಾರ ಮಾಡ್ತಾರು. ಹಾ ಯಾಲೆ ಒಳ್ಳೆ ಚಲೋ ಮನಿ ಕೊಡ್ಬೇಕಂತೇಳಿ. ಹೆಣ್ಣು ನಡೆದವ್ರಲ್ಲ ಹಿಂಗೆ ವಿಚಾರ ಮಾಡಿದ್ರ ನಮ್ಮಂತವ್ರು ಹೆಂಗ್ ಮಾಡ್ಬೇಕ್ರಿ? ಹಿಂಗ ಚಡ್ಡಿ ಹಾಕೊಂಡ್ ತಿರ್ಗಾಡವ್ರಿಗೆ ನೀವರೇ ಹೇಳ್ರಿ. ನಾವು ಎಲ್ಲಾರು ಬರೇ ನೌಕರಿ ಇದ್ದಂಗ ಕೊಡ್ತನು, ಮನಿ ಇದ್ದಂಗ ಕೊಡ್ತನು ಅಂದ್ರ ನಾವೇನು ಗಂಡ ಸಾಕು ಹುಟ್ಟಿ ತಪ್ಪು ಅನ್ಬೇಕು? ಏನು ಕಲತ್ತ ಕೆಲಸ ಸರ್ಕಾರಕ್ಕೆ ಬೇಯಬೇಕು? ಏನು ಹೆಣ್ಣು ಹಡ್ದವ್ರ ಮನಿ ಹೋಗುದ ಲಾಭ ಹೊಯ್ಕೊಳ್ಬೇಕು ಏನ? ಅಲ್ರಿ, ಇವ್ ನಾವು ಎಲ್ಲಾರು ಬರೀ ದೊಡ್ಡ ಮನಿ ಆಸ್ತಿ ಇದ್ರನ್ನ ಕೊಡ್ತಾನಂದ್ರ ನಮ್ಮಂತವ್ರ ತಿರ್ಗಾಡೋ ಮಂದಿಗೆ ಯಾರು ಹೆಣ್ಣು ಕೊಡ್ಬೇಕ? ಸ್ವಲ್ಪ ಇವತ್ತಿ ನ್ಯಾಯ ಮುಗಿಸ ಹೋಗಿ ನೀ ಮುಂದಕ್ಕೆ. ಯಾಕ್ರೆ ನಮಗೂ ತಿರ್ಗಾಡಿ ಬಿಸಿಲ ಸಾಕಾಗೈತಿ. ನೀನು ನ್ಯಾಯ ಮಾಡಿ ಮುಂದಕ್ಕೆ ಹೋಗಕ್ ನಾ ನಿನ್ನ ಸ್ವಾದ್ರ ಮಾವೇನು? ಯಾವ್ರ ಅವರಿದ್ವು ಮಂಜನ ಮಗನ ನೀ? ನಿನಗೆ ಯಾರು ಹೆಣ್ಣು ಕೊಡ್ಲಿಕ್ಕಂದ್ರ ಉರ್ಲಾಕೊಂಡು ಸಾಯೋಗ ನಾವೇನು ಮಾಡೋಣ ಅದಕ್ಕೆ? ಅಲ್ಲ ಹಿಂಗ ಇದಕ್ಕೆ ಕೇಳಾಗ್ತಿದ್ರ ಪಾಪ ಇದಕ್ಕೆ ಯಾರೋ ಹೆಣ್ಣು ಕೊಟ್ಟಿರಂಗಿಲ್ಲ ಬರ್ಗೆಟ್ಟೈತಿ ಅಂತ. ಅಪ್ಪ ಹುಡುಗ ನೋಡಕ್ಕೆ ಚಂದ ಐತಿ, ಅವ್ ಏನ್ ಮಾಡ್ತಾನ, ಅವ್ ಏನ್ ಕೆಲಸ ಮಾಡ್ತಾನ ಕೇಳಪ್ಪ ಕೇಳ. ಯವ್ವ ಇವನು ಏನು ಮಾಡ್ತಾನವ? ಈ ಮಗ ಏನು ಮಾಡ್ತಾನ ಅನ್ನೋದು ಇವನು ಮಾತಿನ ಮೇಲೆ ತೋರಿಸ್ಕೊಡ್ಲಾಯ್ತಾನ. ಯವ್ವ ತಂಗಿ, ಇವನು ಒಬ್ಬ ತಿಂದು ತಿರುಗಾಡು ಬಂಡ ನನ್ನ ಮಗನ ಅದಾನ. ಇಂಥವ್ರಿಗೆಲ್ಲ ಯಾರು ಹೆಣ್ಣು ಕೊಡ್ಬೇಕು ಈಗ? ಯಾಕ್ರಿ ನನಗೇನಾಗೈತಿ? ನನಗ ಕೊಟ್ಟು ಮದುವೆ ಮಾಡಿಬಿಡ್ಲಿ. ನಿನಗೇನಾಗೈತಿ? ನಿನಗ ನನ್ನ ಮಗಳ ಮದುವೆ ಕೊಟ್ಟು ಮದುವೆ ಮಾಡ್ಬೇಕಾ? ತಮ್ಮ ನಾ ಇಟ್ಟು ದಿನ ಚಂದಂಗಿ ಒಬ್ಬಕ್ಕೆ ಮಗಳತ್ತೆ ಬೆಳೆಸೇನೆ. ನನ್ನ ಮಗಳನ್ನ ಮದುವೆ ಆಗ್ಬೇಕಾದ್ರ ಅವ ಗೌರ್ಮೆಂಟ್ ನೌಕರಿ ಇರ್ಬೇಕು. ಅವ ಅಂದ್ರ ನನ್ನ ಮಗಳನ್ನ ಕೊಡ್ತಾನ. ಇಲ್ಲ ದೊಡ್ಡ ಆಸ್ತಿ 4 ಅಂತಸ್ತಿನ ಮನೆಯಾರ ಇರ್ಬೇಕು, ಅಂತವ್ರಿಗೆ ಕೊಟ್ಟು ಮದುವೆ ಮಾಡ್ತಾನ ನನ್ನ ಮಗಳನ್ನ. ಅಂದ್ರೆ ಏನ್ರಿ, ನೀವು ನೌಕರಿ ಇದ್ದಾಗ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿಬಿಟ್ರಿ ಅಂದಂಗ ಆತ. 100ಕ್ಕೆ 100 ಸತ್ತಿ ನೋಡ್ಲಿ ತಮ್ಮ ಇದ್ರಾಗ. ಹಂಗಲ್ರಿ, ನೌಕರಿ ಆದವ್ರು ಬ್ಯಾರೆ ಮಾಡ್ತಾರು, ನಾ ಏನಾರೇ ಬ್ಯಾರೆ ಮಾಡ್ತಾನನ್ರಿ. ಮಾಡೋದದು ಏನು ಇಲ್ಲ ಯವ್ವ. ಸಂಸಾರ ಮತ್ತೇನ್ ಮಾಡ್ತಾರೋ? ಸಂಸಾರ ಮಾಡ್ತಾರು. ಕಿಸಬಾಯ, ನೀ ಏನು ಸಂಸಾರ ಮಾಡ್ತೀವೋ? ಇವನವನ ನಿನಗ ಒಂದು ಕೆಲಸ ಇಲ್ಲ. ಲಗ್ನ ಆಗಬೇಕಾದ್ರ ಗುಗ್ರ್ಯಾರ ಲಸ್ಮಾನ್ ತೆಕರ, BJP ಪಿಂಟಾಪ್ನ ತೆಕರ, ಕಬ್ನ್ಯಾಗ ಅಡ್ವಾನ್ಸ್ ತರಬೇಕಾಗತ್ತೋ? ನೀ ಮಾಡ್ಕೊಂಡು ಹೆಂಡತಿ ಸುಖದಾಗ ಇಡ್ತೀವಿ ಅನ್ನೋದು ಏನು ಗ್ಯಾರಂಟಿ ಓ ನಿಂದು? ಅಲ್ರಿ, ಅವ್ರದ್ದು ಮುಗೋದತ್ತಿಗೆ ಮಿಷನ್ ತರಾಕ್ ಹೊಂಟಾರ. ಅವರು ದೊಡ್ಡ ಕೋಟಿಗಟ್ಲೆ ಕ್ವಾಟ್ಕಿರಿಂದ ಅವ್ರಂತೇಳಿ ನಾವು ಹೋಗಂಗಿಲ್ಲ ಮಿಷನ್ ತರ್ಲಾಕತ್ಯಾರ. ಯಾಕಂದ್ರೆ ಎಲ್ಲಾರು ಬರೇ ಕನ್ಯಾ ಹಡ್ದವ್ರೇನ ಎಲ್ಲ ಮಾತು ಇದನ್ನ ಕಲ್ತಿರೇನ? ನೌಕರಿ ಇದ್ದಂಗ ಕೊಡ್ತನು, ಮನಿ ಇದ್ದಂಗ ಕೊಡ್ತನು ಅಂದ್ರ ನಮ್ಮಂತವ್ರು ಏನ್ರ ಮಾಡ್ಬೇಕು ಹೇಳಲ್ಲ ಸ್ವಲ್ಪ. ನಿಮ್ಮಂತವ್ರು ನಿಂತು ಹೊಯ್ಕೋಬೇಕು ಹಾದ್ಯಾಗ. ಯಪ್ಪ ಮನ್ಯಾರ ನೋಡುದಿಲ್ಲ, ನಮ್ಮ ಮನೆ ಮಗಳಿದ್ದಳ ಚೆನ್ನವ, ಆಕಿ ಅಂತ ಗಂಡ ಬಂದ ನೌಕರಿ ಅಂತ ಸಾಯಾಕತ್ತೀನಿ. ನೌಕರಿ ಅಂತ ಸಿಕ್ಕಾಪಟ್ಟಿ ಸಿಂಧೇಸರಾಗಿ ಕುಡಿದು ಬಂದಿದ್ದ. ಅದ್ರ ಒಳಗ ಆಕಿ ಕಾಟ ಕೊಡ್ತಿದ್ದ. ವರದಕ್ಷಿಣೆ ಕೊಡ್ಲಕ್ಕಾಗ್ಯಪ್ಪ ಸೀಮೆ ಎಣ್ಣೆ ಹಾಕಿ ಸುಟ್ರತ್ತಪ್ಪ. ಯವ್ವ ಸುಬ್ಬವ್ವ, ಅಂತ ಹಲಕಟ್ಟು ನೌಕರಿ ಮಾಡೋರಿಗೆ ನೀನು ಕೊಟ್ಟು ಮದುವೆ ಮಾಡಂಗಿಲ್ಲ. ಒಳ್ಳೆ ಆಸ್ತಿ ಇರ್ಬೇಕು, ಇಲ್ಲ 4 ಅಂತಸ್ತಿನ ಮನಿ ಇರ್ಬೇಕು. ಅಂತವ್ರಿಗೆ ಕೊಟ್ಟು ನಿನ್ನ ಮದುವೆ ಮಾಡ್ತಾನ. ಆದ್ರೆ ನೀ ಕಾಳಜಿ ಮಾಡಬೇಡ. ಅಂದ್ರೆ ಏನು? ಆಸ್ತಿ ಇದ್ದವಂಗ ಮನಿ ಇದ್ದವಂಗ ನೀ ಲಗ್ನ ಮಾಡಿ ಕೊಡ್ತಿ ಅಂದಂಗಾತು. 100ಕ್ಕೆ 100 ಸತ್ಯ. ಅಪ್ಪಯ್ಯ, ಅವ್ರು ಕೊಟ್ಟು ಮಾಡ್ತಂದ್ರೆ ನಿನ್ನ ಮಗಳು ಸುಖದಾಗಿರ್ತಾವ ಅಂತ ತಿಳ್ಕೊಂಡೇನಪ್ಪಯ್ಯ. ಸತ್ಯವಾಗ್ಲೂ ಸುಖದಾಗಿರಂಗಿಲ್ಲಪ್ಪ, ಸುಖದಾಗಿರಂಗಿಲ್ಲ. ನಿನ್ನವನೇ ಯಾಕೆ ಸುಖದಾಗಿರಂಗಿಲ್ಲ? ನೋಡ್ರಿ,
ನೀವು ಅಂತ ಮನಿ ಕೊಟ್ ನೋಡ್ರಿ. ಮೊದಲ ಈಗ ಕರ್ನಾಟಕದ ಭೂಕಂಪ ಆಗಾಕತ್ಯಾವ. ಜೇವರ್ ಕಿಲಾರಿ ಒಳಗೆ ಭೂಕಂಪ ಆದಂಗ ಇಲ್ಲಿ ಭೂಕಂಪ ಆತಂದ್ರ ನಿಮ್ಮ ಮಗಳು ದೊಡ್ಡ ಮನಿ ಬಡ್ಡಿಯಾಗ ಸಿಕ್ಕ ಬ್ಯಾಡ್ ಹೆಣ ಆಗಿ ಬೀಳ್ತಾಳ. ಅವಾಗ ಗಳಿಸಿಟ್ಟದ ಆಸ್ತಿನೂ ಸಿಗಲ್ಲ, ಈಕಿನ ಹೆಣನೂ ಸಿಗಲ್ಲ, ಮತ್ತೆ ಈಕಿನ ಗಂಡನೂ ಸಿಗಂಗಿಲ್ಲ. ಆಗ ನಮ್ಮ ಹತ್ರನ ಬರ್ತೀನಿ ಕಾಲ್ ಬಿಡ್ಕೋತ. ಯಪ್ಪ ಹೌದಪ್ಪ, ನೀವು ಹೇಳೋ ಮಾತ ಕರೆ ಐತಿ. ಭೂಕಂಪ ಆದ್ರ ಆಸ್ತಿನೂ ಸಿಗೋದಿಲ್ಲ, ಮಣಿನೂ ಸಿಗೋದಿಲ್ಲ, ರೊಕ್ಕ ರೂಪಾಯಿ ಸಿಗೋದಿಲ್ಲ, ಕಡಕ್ ನಿಮ್ ಹೆಣನೂ ಸಿಗೋದಿಲ್ಲ ಪಪ್ಪ. ಏ ನಿನ್ನ ಅವನ ಮತ್ತೆ ನಿನ್ನ ಹ್ಯಾಂತಾರಿಗಾರ ಕೊಟ್ಟ ಮದುವೆ ಮಾಡ್ಲು ನಿನ್ನ ಅವನ ನೀನ ಹೇಳಿಬಿಡ ಅದನ್ನು. ನೋಡ್ರಿ, ಗುಡ್ಸಲ್ಲ ಬದುಕಿರು ಚಿಂತಿಲ್ಲ, ಬೇಕಾದಂತ ಭೂಕಂಪ ಆದ್ರೂ ನಿನ್ನ ಮಗಳು ಉಳಿತಾಳ. ಅದ ದೊಡ್ಡ ಮನಿದಲ್ಲಿ ಕೊಟ್ರಂದ್ರ ನಿಮ್ಮ ಮಗಳು ಮ್ಯಾಲ ಮನಿ ಬಿದ್ದು ಅಲ್ಲಿ ಉಳಿಯಂಗಿಲ್ಲ. ಮತ್ತ ಇಲ್ಲಿ ಹಂಗಲ್ರಿ ಯಜಮಾನ್ರ, ನಿಮ್ಮ ಮಗಳ ಶ್ರೀಮಂತ ಇದ್ದ ಬ್ಯಾರೆ ಮಾಡ್ತಾನು, ನಾ ಏನ್ ಬ್ಯಾರೆ ಮಾಡ್ತಾನ. ಅಲ್ಲಿನೂ ಬಟ್ಟಿನ ಉಡ್ತಾಳ, ಅಲ್ಲಿ ಇಲ್ಲೇನ್ ಹಂಗ ಇರಲ್ಲಕ್ಕೆ ಇಲ್ಲಿನೂ ಬಟ್ಟಿನ ಉಡ್ತಾಳ. ಮತ್ತ ಶ್ರೀಮಂತ ಇದ್ದಾವ ಯಾರ ಬ್ಯಾರೆ ಏನ್ರ ಮಾಡ್ತಿದಾರ ನನ್ನ ಮುಂದೆ ಹೇಳ. ಹೌದಪ್ಪ, ಇವ್ ಹೇಳುದು ಕರೆ ಐತಿ ಅಂತೀನಿ. ಗುಡಿಸದಾಗಿದ್ರು ಬಡವ ಇದ್ರು ಚಿಂತಿಲ್ಲಪ್ಪಯ್ಯ. ಆದ್ರ ಅಂತ ಇಂಥ ಮನೆ ಆಗಿದ್ರ ಪಾಟ್ನ ಬೀಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಿಯಪ್ಪಯ್ಯ? ನಾವ ಕುಸದ ನೆಲಕ್ಕೆ ಬೀಳದಾಕೈತಿ. ಅದಕ್ಕಾಗಿ ಗುಡಿಸ್ಲಿದ್ರು ಪರವಾಗಿಲ್ಲಪ್ಪಯ್ಯ, ಹೊರಗೆ ಗುಡಿಸ್ಲ ಹಾಕ್ಯಾರ ನಮ್ಗೆ ಚಂದಾಗಿ ನೋಡ್ಕೋತಾರ ಪಪ್ಪ. ಕೊಟ್ಟು ಮದ್ವಿ ಏ ನಿನ್ನವನ ಗುಡಿಸಲ್ದಾಗಿದ್ದವನು ಮದುವೆ ಆದ್ರ ನಿನ್ನವನು ಯಾ ಸುಖ ಕಾಣ್ತೀನಿ. ಅದು ಅರಮನೆ ಅಂತ ಮನಿ ಇದ್ದವನು ಮದುವೆ ಆದೈತಿ ಇಟ್ಕೋ, ಮಹಾರಾಣಿ ಮೆರೆದಂಗ ಮೆರಿಬೋದು ನಿನ್ನವನ್ನೇ. ಅರಮನೆ ತಗೊಂಡು ಏನೋ ಸುಡ್ತೀವೋ ನಿನ್ನವನೇ ಹುಟ್ಟಿದ ಅರಮನೆ ಆಸೆ ಅಂತ ಹೊಯ್ಕೋತ ಹೋಗ. ಅರಮನೆ ತಗೊಂಡು ಏನ್ ಮಾಡಾವದಿ? ಅವ್ರ ನೌಕರಿ ಇರಿದ್ರು ಅಷ್ಟು ಹೊತ್ತು, ಇಂಥ ಬಡದಿದ್ರು ಬಡತನ ಇದ್ರಿಗೆ ಕೊಟ್ಟು ಮದ್ವಿ ಮಾಡ್ಬೇಕು, ಚಂದಂಗ್ ನೋಡ್ಕೋತಾನ ಪಪ್ಪ. ಅವನ ಅವಾಗ ದಿಕ್ಕಿಲ್ಲ, ದಿಕ್ಕಿಲ್ಲದ ತಿರ್ಗಾಡ್ಲಾಯ್ತಾನ. ನೀವು ನವ್ನ ನಿನ್ನ ಏನ್ ಸುಖದಾಗ ನೋಡ್ಕೋತಾನೋ ನಿನ್ನವನವ. ಅಂತವ್ರು ಎಲ್ಲಿ ಸಿಗಬೇಕು? ಈಗಿನ ಕಾಲದಾಗ ತಂಗಿ ಹೆಂಗಸೂರ್ನ ಮನ್ಯಾಗ ಕುಂಡ್ರಿಸಿ ದುಡಿಲಾಕ ಹೋಗು ಗಣಸೂರು ಯಾರ್ದಾರು ಹೆಂಗಸೂರ್ನ ಕಸಕ್ ಕಳಿಸ್ತಾರು, ತಾವು ಕಾಟಿ ಕೂತ ಹರಟಿ ಹೊಡಿತಾರು ಅಂತ ಮಕ್ಕಳದಾರ ಬರೇ. ಆದ್ರೆ ನಿನ್ನ ಸುಖದಾಗ ನೋಡ್ಕೊಳ್ಳೋ ಗಣಸೂರು ಯಾರು ಇಲ್ವಾ ಈಗ? ಕಣ್ ಮುಗಿನತ್ತಿನಲ್ಲೋ ಮಾರಯ್ಯ, ನನಗೇನಾಗ್ತೇನೋ ಬಾದ್ರು ಗಂಡ ನಿನಗೇನಾಗೈತೆ? ನಿನಗೇನಾಗೈತಿ ಇಲ್ತಮ್ಮ? ನಿನಗೇನು ಆಗಿಲ್ಲ, ಎಲ್ಲ ಕಡಿಮೆ ಆಗೈತೆ. ಮೊದಲ ಮಾತು ಮದುವೆನೂ ಇಲ್ಲ, ಅದಕ್ಕೆ ಅಬೆ ಪೇರಿಗೈತೆ ತಿರ್ಗಾಡಕೈತೆ ಇದೀನಿ. ಹೌದು ಹೌದು ಹೌದು, ನೀ ನನ್ನ ಮಗಳನ್ನ ಒಟ್ಟ ಸುಖದಾಗ ಇಡುದಾಗಂಗಿಲ್ಲ. ಹೌದ್ ನೋಡಪ್ಪಯ್ಯ, ಯಾಕಂದಿ ಈ ಓಟ್ ಅವಾಗಂತ ನಿನಗಂತ ಫಿಕ್ಸ್ ಆಗ್ಲಿ ಬಿಡ್ಲಿ. ಏ ನಿನ್ನವನ ಇನ್ನೊಂದಿಟ್ಟು ಇಲ್ಲಿ ನಿಂದ್ರ ಬೇಡ್ನಿ. ಇನ್ನು ಬಾಯ ಆಟಾಡಿದೆ ಅಂದ್ರೆ ನಿನ್ನ ಬಾಯನ ಹಲ್ಲ ಮುಡ್ತಾನ. ಇನ್ನೊಂದಿಟ್ಟು ಏನಾರ ಇಲ್ಲಿ ನಿಂತೀನಿ, ಇಲ್ಲೆಲ್ಲ ಹುಡುಗರು ತಿಳಿನು ಕೆಡ್ಸಂಗ್ ಕಾಣ್ತೀನಿ. ಮೊದಲು ಮನೆಗೆ ನಡೀನಿ. ಅಪ್ಪ ನೀ ಮನಿ ನಡಿ, ನನ್ ಟ್ಯೂಷನ್ ಕ್ಲಾಸ್ ಐತಿ, ಮುಗಿಸ್ಕೊಂಡ್ ಬರ್ತೀನಿ. ಟ್ಯೂಷನ್ ಕ್ಲಾಸ್ ಐತಿ? ಯವ್ವ ತಂಗಿ ಜಲ್ದಿ ಬಾರ್ಪ. ಅವತ್ತ ಇನ್ನೊಂದಿಟ್ಟು ನನ್ನ ಆ ಕಡೆ ಕಳಿಸಿ, ನೀ ಈ ಕಡೆ ಈ ನನ್ನ ಮಗನ ಜೋಡಿ ತಳಂಕ ತಕ್ಕ ನಿನ್ ಮಾಡಿಗಿದ್ದಿ. ಜಲ್ದಿ ಬಾರ್ವಾ. ನಾ ಏನು ಮಾಡಿಸ್ಕೊಳಂಗಿಲ್ಲ, ಹಂಗ ಮಾಡಿಸ್ಕೊಂಡು ಬಂದಿ. ಏ ನಿನ್ನ ಅವನ ಜಲ್ದಿ ಬಾ. ಬರ್ತೀನಿ ನಡ, ನೀನು ಅವನ ಸುಬ್ಬಯ್ಯ. ನಮ್ಮ ಅಪ್ಪ ಹಿಂಗಂದ್ರೆ ಹೆಂಗ್ ಮಾಡಂತಿ ನೋಡ. ನಿಮ್ಮ ಅಪ್ಪನ ನೀ ಹೂ ಅಂದ್ರ ನಿಮ್ಮ ಅಪ್ಪ ಅಡವಿ ಅಪ್ಪನ ದೀಡ್ ಪೂಟ್ ನನ್ನ ಮಗ ಏನದ ಅನ್ಲ, ದೀಡ್ ಪೂಟ್ ನನ್ನ ಮಗ ಅವನ ಅಡವಿ ಪಾಲ ಮಾಡಿಬಿಡ್ತಾನ. ನಮ್ಮ ಅಪ್ಪ ಅಡವಿ ಪಾಲಾದ್ರ ಯಾರ ಪಾಲು? ನೀ ನನ್ನ ಪಾಲ, ನೀ ನನ್ನ ಪಾಲ. ಇದಕ್ಕ ಅಂತಿ ನೋಡು ನನ್ನ ರಾಜಕುಮಾರ. ಮತ್ತೆ ಬರ್ತೀವಿ ಹೊಡಿ ಚಾಡಸ್. ಹಂಗಾದ್ರೆ ರಾಯಪ್ಪ ಮಾಸ್ತರ್ ಹುಡುಗಿ ಹುಚ್ಚಾಗಿ ಮೆಚ್ಚಿ ಜಿಗಿ ಹೊಡಿವಂಗ ನದಹೋರಾಗ ಕಡದರ ಕಡಲಿ ಕರಪನ ಬಿಡುದಿಲ್ಲ, ಬಿಟ್ಟರ ಜಾತಿಯ ಮಗಲ್ಲ, ತಿಳಿದನು ಹಗರಿಲ್ಲ. ನಿಮ್ಮಪ್ಪ ದಾನಲ್ಲ, ಯಾರ ಹಂಚಿಕೆ ನನಗಿಲ್ಲ. ಮಗಲ್ಲ
ಹಗರಿಲ್ಲ ನಿಮ್ಮ ಪಾದಾನಲ್ಲ ವರ ಅಂಜಿಕೆ ನನಗಿಲ್ಲ ನಿಮ್ಮ ಪಾದಾನಲ್ಲ ವರ ಅಂಜಿಕೆ ನನಗಿಲ್ಲ ಮಾಡಿ ಬರಿತೀನಿ ಬೆಳಕಾಗಿ ನಾನು ಹಿಂದಿಂದ ಗೆಳತಿ ನೋಡಲು ಮುಂದಿದ್ದ ಸತ್ತಾಗಿ ನಿಂತಿನಿ ನಾಯಿಲ್ಲ ದಿನ ಕೈದಿ ಆಗಲಿ ಗೆಳತಿ ನಿನ್ನ ಸಂಬಂಧ ಕೈದಿ ಆಗಲಿ ಗೆಳತಿ ನಿನ್ನ ಸಂಬಂಧ ಹಗರಿಲ್ಲ ಪಾದಾನಲ್ಲ ನನಗಿಲ್ಲ